ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರು ದುಬಾರಿ ದುನಿಯಾ, ದುಬಾರಿ ಸಿಟಿ ಅಂತೆಲ್ಲ ಕರಿತೀವಿ. ಕಾರಣ ಇಲ್ಲಿ ಒಂದು ಮನೆಗೆ ಕೂಡ ನಾವು ಎಷ್ಟರ ಮಟ್ಟಿಗೆ ಬಾಡಿಗೆ ಕಟ್ತೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಸಿಂಗಲ್ BHK ಅಂದ್ರೂ 15ರಿಂದ 20 ಸಾವಿರ ಕಟ್ಟಲೇಬೇಕು. 2 BHK ಅಂತ ಹೋದ್ರೆ ಒಂದು 30 ಸಾವಿರ ತನಕ ಕಟ್ಟಲೇಬೇಕು ಅನ್ನುವಂಥ ಪರಿಸ್ಥಿತಿ ಇದೆ. ಇದರ ಜೊತೆಗೆ ದಿನಸಿಗೂ ದುಡ್ಡು ಬೇಕು, ಪೆಟ್ರೋಲ್ ಡೀಸೆಲ್ಗೂ ದುಡ್ಡು ಬೇಕು. ನೀವು ಹೆಚ್ಚುವರಿಯಾಗಿ ನೀರು ಖರ್ಚು ಮಾಡ್ತೀರಿ ಅಂದ್ರೆ ಜಲಮಂಡಳಿಯವರಿಗೆ ಹೆಚ್ಚುವರಿ ದುಡ್ಡು ಕಟ್ಟಬೇಕು, ಕರೆಂಟ್ಗೂ ದುಡ್ಡು ಕಟ್ಟಬೇಕು. ಇಂಥದ್ರಲ್ಲಿ ಈಗ ಹೆಚ್ಚುವರಿಯಾಗಿ ದುಡ್ಡನ್ನ ಸಂಗ್ರಹ ಮಾಡಿಟ್ಕೋಬೇಕು. ಯಾಕಂದ್ರೆ ಬಹುತೇಕ ಮನೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಹೇಳಿ, ನಮ್ಮ ಮನೆ ಮುಂದೆ ಎಲ್ಲಾದ್ರೂ ಒಂದು ಚಿಕ್ಕ ಜಾಗ ಸಿಕ್ಕರೆ ಸಾಕಪ್ಪ, ಅಲ್ಲಿ ವಾಹನವನ್ನ ಪಾರ್ಕ್ ಮಾಡಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ವಿ. ಇನ್ನು ಮುಂದೆ ಎಲ್ಲಿ ಸಿಕ್ಕಲ್ ಜಾಗದಲ್ಲಿ ನಿಲ್ಸಿದ್ರು ಕೂಡ ನಿಮ್ಮ ವಾಹನವನ್ನ ಅದಕ್ಕೆ ದುಡ್ಡು ಕಟ್ಟಬೇಕು. ಎಷ್ಟು? ವಾರ್ಷಿಕವಾಗಿ 25 ಸಾವಿರ ಚಾರ್ಜ್ ಮಾಡ್ತಾರಂತೆ ಇನ್ನು ಮುಂದೆ GBA ಅವರು. ಅರೆ ಇದೇನ್ರಿ, ಇದಕ್ಕೂ ದುಡ್ಡು ಕಟ್ಟಬೇಕಾ? ಎಂತ ಪರಿಸ್ಥಿತಿ ಬಂತು ಅಂತ ನೀವು ಪ್ರಶ್ನೆ ಮಾಡಬಹುದು. ನಮ್ಮ ಮನೆ ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಏನ್ ಮಾಡೋದು ಅಂತ ಚಿಂತೆಗೀಡಾಗಿದ್ದಾರೆ ಬಹುತೇಕರು. ಹಗಲು ದರೋಡೆಗೆ GBA ಇಳಿದಿದೆಯಾ? ದುಡ್ಡು ಸಂಗ್ರಹದ ಮೂಲ ಹುಡುಕ್ತಾ ಇದೆಯಾ? ಇಂಥ ಚರ್ಚೆಗಳು ನಿನ್ನೆಯಿಂದಲೂ ಕೂಡ ಪ್ರಾರಂಭ ಆಗಿ ಹೋಗಿದೆ. ಮನೆ ಮಾಲೀಕರ ವಿಚಾರ ಏನು, ಇದರಲ್ಲಿ GBA ವಿಚಾರ ಏನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ವಸೂಲಿ ಶಾಕ್, ಪಾರ್ಕಿಂಗ್ ಫೀಸ್ ಬರೆ. ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರೆ ಟೋಯಿಂಗ್ ಆಗುತ್ತೆ, ಪಾರ್ಕಿಂಗ್ ಜಾಗದಲ್ಲೇ ನಿಲ್ಸಿದ್ರು ಕೂಡ ದುಡ್ಡು ಕೊಡ್ತಾ ಇದ್ವಿ. ಈಗ ಮನೆ ಮುಂದೆ ಖಾಲಿ ಜಾಗ ಇದೆ ಬಿಡಿ, ಖಾಲಿ ಸೈಟ್ ಇದೆ, ಅಲ್ಲಿ ನಿಲ್ಲಿಸ್ತೀವಿ ಅಂದ್ರೂ ಕೂಡ ದುಡ್ಡು ಕಟ್ಟಬೇಕು. ಇನ್ನು ಮುಂದೆ ಹುಷಾರಾಗಿರಿ ಬೆಂಗಳೂರಿನ ಜನ. ಎಷ್ಟು ದುಡಿದ್ರೂ ಸಾಕಾಗಲ್ವಲ್ಲಪ್ಪ, ಹೆಚ್ಚುವರಿ ದುಡ್ಡು ಹೋಗ್ತಾ ಇದೆ ಕೈಯಿಂದ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಬೆಂಗಳೂರಿನ ವಾಹನ ಸವಾರರಿಗೆ ಅತಿ ದೊಡ್ಡ ಶಾಕ್ ಅನ್ನ GBA ಅಧಿಕಾರಿಗಳು ಕೊಟ್ಟುಬಿಟ್ಟಿದ್ದಾರೆ. ಮನೆ ಮುಂದೆ ವಾಹನ ನಿಲ್ಲಿಸೋರು ಇನ್ನು ಮುಂದೆ ಹುಷಾರಾಗಿರಿ. ನಮ್ಮನೆ ಅಂತ ಮನೆ ಮುಂದೆ ಪಾರ್ಕ್ ಮಾಡಿದ್ರೆ ನಿಮ್ಮ ವಾಹನವನ್ನ ಫೀಸ್ ಕಟ್ಟಲೇಬೇಕಾಗುತ್ತೆ. ಬೆಂಗಳೂರಲ್ಲಿ ಬರ್ತಾ ಇದೆ ಪಾರ್ಕಿಂಗ್ ಫೀಸ್ ರೂಲ್ಸ್. ಮನೆ ಮುಂದೆ ನಿಲ್ಲಿಸೋ ಹಾಗಿಲ್ಲ, ರಸ್ತೆಯಲ್ಲೂ ಬಿಡೋ ಹಾಗಿಲ್ಲ ನಿಮ್ಮ ವಾಹನವನ್ನ. ವಾಹನ ಸವಾರರಿಗೆ ಶಾಕ್ ಎದುರಾಗಿದೆ. ಜೇಬಿಗೆ ಕತ್ತರಿ ಬೀಳೋದು ಫಿಕ್ಸ್ ಅಂತ GBA ಹೇಳ್ತಾ ಇದೆ. 3 ಮಾದರಿಯಲ್ಲಿ ಶುಲ್ಕ ವಸೂಲಿಗೆ GBA ಅಧಿಕಾರಿಗಳು ಪ್ಲಾನ್ ರೂಪಿಸಿದ್ದಾರೆ. ಶುಲ್ಕ, ಆನ್ ಸ್ಟ್ರೀಟ್ ಶುಲ್ಕ ಹಾಗೂ ಮಾಸಿಕ ಪಾರ್ಕಿಂಗ್ ಶುಲ್ಕ ಈ ರೀತಿ ಕಟ್ಟಬೇಕಾಗುತ್ತೆ. ಮನೆ ಮುಂದೆ ವಾಹನ ನಿಲ್ಸೋಕು ನೀವು ಶುಲ್ಕ ಕಟ್ಟಬೇಕು, ಯಾಕೆ ಅನ್ನೋದನ್ನ ಮನೆ ಮಾಲೀಕರು ಪ್ರಶ್ನೆ ಮಾಡ್ತಿದ್ದಾರೆ. ಇದೆಂತ ಫೀಸ್ ಬರೆ? ವಾಹನ ಸವಾರರು ಏನ್ ಹೇಳ್ತಾರೆ ಇದಕ್ಕೆ? ಟ್ರಾಫಿಕ್ ಕಡಿಮೆ ಮಾಡೋ ಸೂತ್ರನ, ದುಡ್ಡು ಮಾಡೋ ದಂಧೆನಾ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸೊ ಬೆಂಗಳೂರಿನ ಜನನೇ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ ಅಂತ ಪರಿಸ್ಥಿತಿ ಇದೆ. ಜನ ಒಪ್ಕೊಳ್ತಾರಾ? ಈ ಪ್ರಶ್ನೆನೂ ಇದೆ ಇದ್ರ ಜೊತೆಗೆ. ನಿಮಗೆ ಬೆಂಗಳೂರಿನಲ್ಲಿ ನನಗನ್ಸೋದು 100ಕ್ಕೆ 90% ಬಹುತೇಕ ಮನೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇರಲ್ಲ. ಈ ಮನೆ ಬಾಡಿಗೆ ಪಡ್ಕೊಂಡಿರ್ತೀವಲ್ಲ ಅವ್ರಿಗಂತೂ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ. ಹೆಚ್ಚಂದ್ರೆ 2 ವೀಲರ್ಗೆ ಒಂದು ಜಾಗ ಮಾಡ್ಕೊಂಡಿರ್ತಾರೆ. ಕಾರ್ ಪಾರ್ಕಿಂಗು ಹೆಚ್ಚುವರಿಯಾಗಿ ಹೆಂಡತಿಗೊಂದು ಕಾರು, ನನಗೊಂದು ಕಾರು, ನಮ್ಮ ಮಕ್ಳಿಗೆ ಬೈಕು, ಈ ರೀತಿ ಎಲ್ಲ ಮಾಡಿದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಮನೆ ಮುಂದೆ ಖಾಲಿ ಜಾಗ ಇದ್ರೆ ಅಲ್ಲಿ ಹೋಗಿ ಪಾರ್ಕ್ ಮಾಡ್ಬಿಡ್ತಾ ಇದ್ರು. ಹೆಂಗೋ ಬೆಳಿಗ್ಗೆ ತೆಗಿತೀವಲ್ಲ ಬಿಡು ಅಂತ. ಬಟ್ ರಾತ್ರಿ ಎಲ್ಲ ನೀವು ಯಾವ ಟೈಮ್ ಪಾರ್ಕ್ ಮಾಡಿದ್ರು ಕೂಡ ಇನ್ನು ಮುಂದೆ ಅದಕ್ಕೆ ದುಡ್ಡು ಕೊಟ್ಟು ಕಟ್ಟಲೇಬೇಕು ಅಂತ GBA ಅಧಿಕಾರಿಗಳು ಹೇಳ್ತಿದ್ದಾರೆ. ಇದೇನಪ್ಪ ದಂಧೆ ಮಾಡ್ತಿದ್ದಾರಾ GBA ಅಧಿಕಾರಿಗಳು ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಬಹುತೇಕ ಕಡೆ ಸಮಸ್ಯೆ ಆಗ್ತಾ ಇರೋದು ಅಂತ ಹೌದು. ಸಿಕ್ಕಲ್ಲಿ ನೀವು ಪಾರ್ಕಿಂಗ್ ಮಾಡ್ಬಿಡ್ತೀರಾ, ಓಡಾಡಕ್ ಜಾಗ ಇಲ್ಲ, ಪಾದಚಾರಿಗಳಿಗೆ ಓಡಾಡಕ್ ಜಾಗ ಸಿಗ್ತಾ ಇಲ್ಲ, ಇದೆಲ್ಲವೂ ಕೂಡ ಸಮಸ್ಯೆ. ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ GBA ಅಧಿಕಾರಿಗಳು ಹೇಳ್ತಿದ್ದಾರೆ. ಎನಿವೆ ಎಕ್ಸ್ಪರ್ಟ್ಸ್ ನ ಅಭಿಪ್ರಾಯ ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಟ್ರಾಫಿಕ್ ಎಕ್ಸ್ಪರ್ಟ್ ಆದಂತಹ ಮಧುಸೂದನ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಸರ್ ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. BNP ಮುಖಂಡರು ಆದಂತಹ ಸಿದ್ಧಾರ್ಥ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮನೆ ಮಾಲೀಕರು ಹೌದು ಮತ್ತು ಸಾಮಾಜಿಕ ಹೋರಾಟಗಾರರು ಆದಂತಹ ಚಂದ್ರೇಗೌಡ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಚಂದ್ರೇಗೌಡ ಸರ್, ನಿಮ್ಮ ಮನೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀರಾ ಸರ್? ಹೇಗೆ ಮಾಡಿದ್ದೀರಾ? ಈಗ ಹೆಚ್ಚುವರಿ ವಾಹನಗಳಿದ್ರೆ ಮನೆ ಮುಂದೆ ಜಾಗ ಖಾಲಿ ಇರುತ್ತೆ, ಅಲ್ಲಿ ಹಾಕ್ತಾ ಇದ್ರು ಅಲ್ವಾ? ರೆಂಟಿಗೆ ಕೊಟ್ಟಿದ್ದೀರಾ ಸರ್ ಮನೆನ? ಮನೆ ಇಲ್ಲೇ ಜಾಸ್ತಿ ಕೊಟ್ಟಿಲ್ಲ ಮೇಡಮ್, ಒಂದೇ. ಬಟ್ ಅವ್ರು ಎಲ್ಲಿ ಪಾರ್ಕ್ ಮಾಡ್ತಾರೆ?
ನಮ್ಮ ಮನೆ ಒಳಗೆ ಮನೆ ಒಳಗಡೆ ನಮ್ಮ ಮನೆ ಕೆಳಗಡೆ ಪಾರ್ಕಿಂಗ್ ಮಾಡಿದೀವಿ, ಹಾ. ಮನೆಯಲ್ಲಿ ಮಾಡ್ತಾರೆ. ಓಕೆ, ಹೊರಗಡೆ ಯಾವ್ದು ವಾಹನ ನಿಲ್ತಾ ಹೊರಗಡೆ ಯಾವ್ದು ಮನೆ ಮುಂದೆ ಸೇಫ್ ಆಗಿದ್ದೀರಿ ಹಾಗಾದ್ರೆ ಸದ್ಯಕ್ಕೆ, ಯಾವ ಫೀಸು ಕಟ್ಟಂಗಿಲ್ಲ ಯಾವ ಅಂತ. ಫೀಸ್ ಕಟ್ಟಂಗಿಲ್ಲ. ಈಗ ಹೆಚ್ಚುವರಿ ನೀರ್ ಖರ್ಚು ಮಾಡ್ತೀರಿ ಅಂದ್ರೆ ಜಲಮಂಡಳಿಯವರು ಹೆಚ್ಚುವರಿ ಫೀಸ್ ಕಟ್ಟಿಸ್ಕೊಳ್ತಾ ಇದ್ರು. ಈಗ ನಿಮ್ಗೆ ಗೃಹ ಜ್ಯೋತಿ ಅಂಡ್ರಲ್ಲಿ ಬಂದ್ರೆ ಓಕೆ, ಬರ್ದೇ ಇದ್ರೆ ನೀವು ದುಡ್ಡು ಕಟ್ಟಲೇಬೇಕು ಕರೆಂಟ್ಗೆ. ಬಟ್ ಈಗ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇಲ್ಲ ಅಂತಂದ್ರೆ ಹೊರಗಡೆ ಹಾಕ್ತೀರಿ ಅಂದ್ರೆ ದುಡ್ಡು ಕಟ್ಟಬೇಕು ಅನ್ನೋಂತ ಪರಿಸ್ಥಿತಿ ಇದೆ. ಏನ್ ಹೇಳ್ತೀರಿ? ಈಗ ಮಾಲೀಕರು ಎಷ್ಟೋ ಜನ ಬುದ್ಧಿವಂತರು ಏನು ಮಾಡ್ತಾರೆ, ಅವ್ರ ಅನುಕೂಲ ದೃಷ್ಟಿಯಿಂದ ಮಾಡ್ಕೋತಾರೆ. ಕೆಲವು ಕಮರ್ಷಿಯಲ್ ಮೈಂಡ್ ಇರುತ್ತೆ. ಹೆಂಗೆ ಅಂದರೆ ಅವರು ಈಗ ಗೌರ್ಮೆಂಟ್ ಏನು ಮಾಡಿದ್ದಾರೆ, ಅರ್ಧ ಸೈಡ್ಗೆ ತುಂಬ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅವ್ರೇನು ಮಾಡ್ತಾರೆ, ಇವನಿಗೆ ಹೊರೆ ಆಗಿರುತ್ತೆ, ಪಾರ್ಕಿಂಗು ಮಾಡಿಕೊಂಡು ಮನೆಯೂ ಕಟ್ಟಿರ್ತಾರೆ, ಅವ್ರಿಗೆ ಅನುಕೂಲ ಏನು ಬೇಕು ಮಾಡ್ಕೊಂಡಿರ್ತಾರೆ. ಪಕ್ಕದಲ್ಲಿ ಅರ್ಧ ಸೈಡ್ ಇರ್ತಾರಲ್ಲ, ಅವ್ರಿಗೆ ಬೆಲೆ ಕಡಿಮೆ. ಎಲ್ಲ BWSS ಇಂದ ರೇಟ್ ಕಡಿಮೆ, BBMP ಇಂದ ರೇಟ್ ಕಡಿಮೆ, ಎಲ್ಲ ರೀತಿ ರೇಟ್ ಕಡಿಮೆ. ಅವನಿಂದ ನೋಡಿ ಪಕ್ಕದವನು ಈ 30-40 ಸೈಟ್ ಆ್ಯಂಡ್ ಅಬೋ ಸೈಟ್ ಇದ್ದವ್ರಿಗೆ ಏನಾಗುತ್ತೆ, ಅವನಿಗೆ ಕಿರಿಕಿರಿ ಆಗುತ್ತೆ. ಏನು ಹೇಳ್ತಾನೆ, ಆಟೋ ತಂದು ನಿಲ್ಲಿಸ್ಬಿಡ್ತಾನೆ. ಪಕ್ಕದಲ್ಲಿ ಅರ್ಧ 30-20 ಸೈಟ್ ಕಟ್ಟಿರ್ತಾನೆ, ಅವ್ನು 4 ಫ್ಲೋರ್ ಕಟ್ಟಿರ್ತಾನೆ. 4 ಫ್ಲೋರ್ ಕಟ್ಟಿದ್ರೆ ಏನು ಮಾಡ್ಬಿಡ್ತಾನೆ ಅಂತ ಹೇಳಿದ್ರೆ, ಆಟೋನ ಯಾವರೆಲ್ಲ ಬರೋರೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ಆಟೋದನ್ನು ಫಸ್ಟ್ ಬಾಡಿಗೆಗೆ ಬರ್ತಾನೆ, ಅವ್ನ ಫ್ರೆಂಡ್ ಇನ್ನೊಬ್ಬ ಆಟೋದನ್ನು ಬಾಡಿಗೆ ಬರ್ತಾನೆ. ಅರ್ಧ ಸೈಟಲ್ಲಿ 3 ಗಾಡಿ ಬಂದು ನಿಂತ್ಬಿಡುತ್ತೆ ಅಲ್ಲಿ ಪಕ್ಕದಲ್ಲಿ. ಇವಾಗ ನಮ್ದು ಕಾರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ಎಲ್ಲೋ ಇದ್ದಾರೆ ಅಂತ ಹುಡ್ಕೊಂಬರ್ಬೇಕು. ಅದು ಬೇಡ, ಇವನ್ ಫ್ರೆಂಡ್ ಯಾರೋ ಬಂದಿರ್ತಾನಲ್ಲ ಆಟೋದ ಇನ್ನೊಬ್ಬ, ಅವನು ಅದರಿಂದನೇ ಪಾರ್ಕಿಂಗ್ ಮಾಡ್ಬಿಟ್ಟಿರ್ತಾನೆ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡಿ ಮನೆ ಕಟ್ಟೋರಿಗೆ ಏನು ತೊಂದರೆ ಆಗೋದಿಲ್ಲ. ಯಾರು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ ಈಗೆಲ್ಲ ಅನುಕೂಲವನ್ನು ದುರುಪಯೋಗ ಮಾಡ್ಕೊತಿದ್ದಾರೆ. ಸರ್ಕಾರ ಮಾಡಿರೋದೇನು, 20-30 ಸೈಟ್ ನಿವೇಶನ ಹೊಂದಿರ್ತಕ್ಕಂಥವ್ರು ತುಂಬ ಕಡುಬಡವ ಅಂತ. ಆದರೆ ಮನೆ ಕಟ್ಟಿದ್ರೆ ಬಡವ ಅಲ್ಲ, ಶ್ರೀಮಂತನೇ. ಆದರೆ ಅವನಿಂದ ದೊಡ್ಡ ಈಗ ವ್ಯವಸ್ಥಿತವಾಗಿ ಮನೆ ಕಟ್ಟಿದವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಿಂದ ತೊಂದರೆ ಆಗುತ್ತೆ, ಕಿರಿಕಿರಿ ಆಗುತ್ತೆ. ಇದ್ರ ಬಗ್ಗೆ GB ಅವರು ಕ್ರಮ ತಗೊಳ್ಬೇಕು, ಇದ್ರ ಬಗ್ಗೆ ಸರ್ವೆ ಮಾಡಬೇಕು. ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅದ್ರಲ್ಲಿ ತಪ್ಪೇನಿಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ. ಕಟ್ಟಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಓಕೆ ಚಂದ್ರಗೌಡ.